ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ICL ಕಂಪನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನನ್ನ ಹೆಸರು ರಾಹುಲ್. ನಾನು ICL ಕಂಪನಿಯಲ್ಲಿ ರೀಜನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ರೈತರೇ, ಕಲ್ಲಂಗಡಿ ಬೆಳೆಯಲ್ಲಿ ಒಂದು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ರೈತರೇ, ಕಲ್ಲಂಗಡಿ ಬೆಳೆಯಲ್ಲಿ ಒಂದು ಸಸಿ ನಾಟಿ ಮಾಡುವ ಮುಂಚೆ ಅಥವಾ ಬೆಡ್ ಪ್ರಿಪರೇಷನ್ ಹಂತದಲ್ಲಿ ಏನಿರುತ್ತೆ, ಈ ಒಂದು ಹಂತದಲ್ಲಿ ನಾವು ICL ಕಂಪನಿಯ ಪಾಲಿಸಲ್ಫೇಟ್ 4in1 ಗೊಬ್ಬರವನ್ನ ಉಪಯೋಗ ಮಾಡಬೇಕಾಗುತ್ತದೆ. ಈ ಒಂದು ಗೊಬ್ಬರದ ವಿಶೇಷತೆ ಎಂದರೆ ಈ ಒಂದು ಗೊಬ್ಬರದಲ್ಲಿ 4 ರೀತಿಯ ಪೋಷಕಾಂಶಗಳನ್ನ ಇದು ಒಳಗೊಂಡಿದೆ. ಇದರಲ್ಲಿ ಪೊಟ್ಯಾಶ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಒಳಗೊಂಡಿರಿದೆ. ಈ 4 ಪೋಷಕಾಂಶಗಳು ಒಂದು ನೈಸರ್ಗಿಕ ರೂಪದಲ್ಲಿರುವುದರಿಂದ ಒಂದು ಮಣ್ಣಿನ ಆರೋಗ್ಯದಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ. ಹಾಗೂ ಕಲ್ಲಂಗಡಿ ಬೆಳೆಯಲ್ಲಿ ಏನಿದೆ, ಒಂದು ಕಟಾವಿನ ಹಂತದವರೆಗೂ ಹೆಚ್ಚಿನ ದಿನಗಳ ಕಾಲ ಬೆಳೆಗೆ ಪೋಷಕಾಂಶಗಳ ಲಭ್ಯತೆಗೆ ಇದು ಸಹಾಯ ಮಾಡುತ್ತದೆ. ಇದರಲ್ಲಿರುವಂತಹ ಒಂದು ಪೊಟ್ಯಾಶ್ ನಿಂದ ಒಂದು ಬೆಳೆಯಲ್ಲಿ ಒಂದು ನೀರಿನ ಅಂಶ ಏನಿದೆ ಸಮತಟ್ಟಾಗಿ ಇಟ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತದೆ. ಮತ್ತು ಒಂದು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಕಾಯಿಗಳ ಗಾತ್ರವನ್ನ ಹೆಚ್ಚಿಸುವುದಕ್ಕೆ ಹಾಗೂ ಒಂದು ಕಾಯಿಯಲ್ಲಿ ಸಕ್ಕರೆಯ ಪ್ರಮಾಣವನ್ನ ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿರುವಂತಹ ಒಂದು ಕ್ಯಾಲ್ಸಿಯಂ ನಿಂದ ಒಂದು ಉತ್ತಮವಾದ ಸದೃಢವಾದ ಬೇರು ಬೆಳವಣಿಗೆ ಕೂಡ ಇದು ಸಹಾಯ ಮಾಡುತ್ತದೆ. ಮತ್ತು ಒಂದು ಕಾಯಿ ಕಚ್ಚುವ ಹಂತದಲ್ಲಿ ಏನಿದೆ, ಒಂದು ಕಾಯಿಯ ಸೆಟ್ಟಿಂಗ್ ಉತ್ತಮವಾಗಿ ಆಗ್ಲಿಕ್ಕೆ ಮತ್ತು ಹೂವಿನ ಹಂತದಲ್ಲಿರುವ ಬೇಕಾದಂತಹ ಬೋರನ್ನ ಲಭ್ಯತೆಗೆ ಕೂಡ ಇದು ಕ್ಯಾಲ್ಸಿಯಂ ಸಹಾಯ ಮಾಡುತ್ತದೆ. ಹಾಗೂ ಇದರಲ್ಲಿರುವಂತಹ ಒಂದು ಮ್ಯಾಗ್ನೀಷಿಯಂ ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆ ಆಗ್ಲಿಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿರುವಂತಹ ಒಂದು ಸಲ್ಫರ್ ನಿಂದ ಮಣ್ಣಿನ pH ಸಮತಟ್ಟಾಗಿರುವುದರಿಂದ ಮತ್ತು ಒಂದು ಕಾಯಿಯ ಉತ್ತಮವಾದಂತಹ ಕ್ವಾಲಿಟಿಯನ್ನ ಪಡೆದುಕೊಳ್ಳಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ. ಹಾಗಾಗಿ ICL ಕಂಪನಿಯ ಪಾಲಿಸಲ್ಫೇಟ್ ಗೊಬ್ಬರವನ್ನ ಒಂದು ಬೆಡ್ ಪ್ರಿಪರೇಷನ್ ಹಂತದಲ್ಲಿ ಪ್ರತಿ ಎಕರೆಗೆ 50 ರಿಂದ 75 kgಯನ್ನ ಉಪಯೋಗ ಮಾಡಿ ಒಂದು ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆದುಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ಧನ್ಯವಾದಗಳು.